ಟ್ರಾಫಿಕ್ ಟ್ರಾಫಿಕ್ ಎಲ್ಲ ನೋಡಿದ್ರು ಫುಲ್ ಟ್ರಾಫಿಕ್. ಒಂದೇ ಒಂದು ಸಿಗ್ನಲ್ ದಾಟಲು ಯಮ ಹಿಂಸೆ. ಕೆಲವೊಂದು ರಸ್ತೆ ಹೆಸರು ಕೇಳಿದ್ರೆ ಸಾಕು ಎದೆ ಜಲ್ಲನ್ನತ್ತೆ. ಅಷ್ಟರ ಮಟ್ಟಿಗೆ ನಗರದ ಟ್ರಾಫಿಕ್ ಜನರನ್ನ ಕಂಗಾಲಾಗಿಸಿದೆ. ಆದ್ರೆ ಇದರ ಮಧ್ಯೆ ಇದೀಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಬೆಂಗಳೂರಲ್ಲಿ ಒಂದು ದಿನಕ್ಕೆ 2,000 ಹೊಸ ವೆಹಿಕಲ್ಸ್ ರಸ್ತೆಗೆ. ಸಂಚಾರ ದಟ್ಟಣೆಯಲ್ಲಿ ದೆಹಲಿ ಫಸ್ಟ್, ಬೆಂಗಳೂರು ಸೆಕೆಂಡ್. 2 ತಿಂಗಳಲ್ಲಿ ಸಂಚಾರ ದಟ್ಟಣೆ ಸಮಸ್ಯೆ 20% ಏರಿಕೆ. ರಿಂಗ್ ರಸ್ತೆಯೇ ಇರಲಿ, ಫ್ಲೈಓವರ್ ಇರಲಿ, ಒನ್ ವೇ ಇರಲಿ, ಸಣ್ಣ ಸಣ್ಣ ಗಲ್ಲಿಯೇ ಆಗದೆ ನಗರದ ಎಲ್ಲ ರಸ್ತೆಗಳಲ್ಲೂ ವೆಹಿಕಲ್ಸ್ ತುಂಬಿ ತೊಳುಕುತ್ತಿವೆ. ಕಳೆದ 2 ತಿಂಗಳಲ್ಲೇ 20% ಟ್ರಾಫಿಕ್ ಸಮಸ್ಯೆ ಏರಿಕೆಯಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಸಂಚಾರ ದಟ್ಟಣೆ ಹೊಂದಿರುವ ನಗರಗಳಲ್ಲಿ ದೆಹಲಿ ಮೊದಲ ಸ್ಥಾನದಲ್ಲಿದ್ದು, ಬೆಂಗಳೂರು 2ನೇ ಸ್ಥಾನಕ್ಕೇರಿದೆ. ನಗರದ ರಸ್ತೆಗಳು ಕೇವಲ 50 ಲಕ್ಷ ವಾಹನಗಳ ಓಡಾಟಕ್ಕೆ ಯೋಗ್ಯವಾಗಿವೆ. ಆದರೆ ರಾಜಧಾನಿಯಲ್ಲಿ 1,03,46,684 ಬೈಕ್ ಮತ್ತು ಕಾರುಗಳೇ ಇವೆ. ಇದರ ಹೊರತಾಗಿ ಬಸ್ ಮತ್ತು ಲಾರಿಗಳೂ ಇವೆ. ಇದೇ ರೀತಿ ವಾಹನಗಳ ಸಂಖ್ಯೆ ಏರಿಕೆಯಾದರೆ ಚಿಕ್ಕ ಸಿಗ್ನಲ್ ದಾಟಲು ಕೂಡ 15 ನಿಮಿಷ ಕಾಯುವ ಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ ಅಂತ ಐಐಎಸ್ಸಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸಿಗ್ನಲ್ಗಳಲ್ಲಾಗಲಿ ಅಥವಾ ಹೊರಗಡೆ ಒಂದು ಪರ್ಟಿಕ್ಯುಲರ್ ಜಂಕ್ಷನ್, ಫೇಮಸ್ ಜಂಕ್ಷನ್ನಲ್ಲಾಗಲಿ ಎಷ್ಟು ಎಕನಾಮಿಕ್ ಲಾಸ್ ಆಗ್ತಾ ಇದೆ ಈ ಡೆಲ್ಲಿ ಟೈಮಿಂಗಿಂದ ಅಂತ. ಅದರ ಪ್ರಕಾರ ಸುಮಾರು 1.97 crores ಎವ್ರಿ ಡೇ ಲಾಸ್ ಆಗ್ತಾ ಇದೆ. ಬೆಂಗಳೂರಲ್ಲಿ 10 RTO ಕಚೇರಿಗಳಿತ್ತು. ದಿನವೂ 2,000ದಿಂದ 2,200 ಹೊಸ ವಾಹನಗಳು ರಿಜಿಸ್ಟ್ರೇಷನ್ ಆಗ್ತಿವೆ. ನಗರದಲ್ಲಿ ಒಟ್ಟು 1,46,684 ಕಾರು, ಬೈಕ್ಗಳಿವೆ. ಅತ್ತ ದಿಲ್ಲಿಯಲ್ಲಿ 1,38,88,903 ವೆಹಿಕಲ್ಸ್ ಇವೆ. ಆದರೆ ದೆಹಲಿಯಲ್ಲಿ NGT ಆದೇಶದ ಪ್ರಕಾರ 15 ವರ್ಷ ಮೇಲ್ಪಟ್ಟ ಪೆಟ್ರೋಲ್ ವಾಹನ, 10 ವರ್ಷ ಮೇಲ್ಪಟ್ಟ ಡೀಸೆಲ್ ವಾಹನಗಳಿಗೆ ನಿರ್ಬಂಧ ಹೇರಲಾಗಿದೆ. ರಾಜ್ಯದಲ್ಲಿ 15 ವರ್ಷ ಮೇಲ್ಪಟ್ಟ ಸರ್ಕಾರಿ ವೆಹಿಕಲ್ಸ್ಗಳನ್ನ ಮಾತ್ರ ಗುಜರಿಗೆ ಹಾಕ್ತಿದ್ದಾರೆ. ಈ ರೂಲ್ಸ್ ಎಲ್ರಿಗೂ ಅನ್ವಯವಾದರೆ ಸಂಚಾರ ದಟ್ಟಣೆ ತಪ್ಪಿಸಬಹುದು. ಈ ನಿಟ್ಟಲ್ಲೇ ಸಾರಿಗೆ ಇಲಾಖೆಯು ಆಲೋಚಿಸುತ್ತಿದೆ. ಬಹಳಷ್ಟು ವೆಹಿಕಲ್ಸ್ ಈಗ ಹಳೆ ವೆಹಿಕಲ್ಸ್ ಅಲ್ಲಿ 10 ವರ್ಷ 15 ವರ್ಷ ಮುಗಿದಿರ್ತದೆ. ಪೆಟ್ರೋಲ್ ವೆಹಿಕಲ್ 15 ವರ್ಷ ಮೇಲ್ಪಟ್ಟಿರೋದು, ಡೀಸೆಲ್ ವೆಹಿಕಲ್ 10 ವರ್ಷ. ಇವೆಲ್ಲ ವೆಹಿಕಲ್ಸ್ ಬೇರೆ ಬೇರೆ ಕಡೆಗೆ ಬರ್ತಾ ಇದೆ. ನೀವೆಲ್ಲ ನೋಡ್ತಾ ಇರಬಹುದು, ಕಡಿಮೆ ರೇಟಲ್ಲಿ ಡೆಲ್ಲಿ ವೆಹಿಕಲ್ ಸಿಗ್ತವೆ ಅಂತೇಳಿ. ಅಲ್ಲಿ ಆ ವೆಹಿಕಲ್ ಓಡಾಡಲಿಕ್ಕೆ NGT ಪರ್ಮಿಷನ್ ಕೊಡದೇ ಇರೋದ್ರಿಂದ ಈ ವಾಹನಗಳು ಬೇರೆ ರಾಜ್ಯಗಳು ಬರೋದು ಸಾಧ್ಯತೆ ಜಾಸ್ತಿ ಇದೆ. ಅದು ಬೆಂಗಳೂರಿಗೂ ಬರ್ತಾ ಇದೆ. ನಗರದಲ್ಲಿರುವ ವೆಹಿಕಲ್ಸ್ಗೆ ರಸ್ತೆಗಳು ಎಲ್ಲಿಯೂ ಸಾಕಾಗ್ತಿಲ್ಲ. ಸರ್ಕಾರ ಎಚ್ಚೆತ್ತು ದೆಹಲಿ ಮಾದರಿಯನ್ನ ಅಳವಡಿಸಬೇಕು. ಇಲ್ಲದಿದ್ದರೆ ವಾಹನ ಸವಾರರು ಮತ್ತಷ್ಟು ನರಳಾಡೋದ್ರಲ್ಲಿ ಸಂಶಯವಿಲ್ಲ. ಕಿರಣ್ ಸೂರ್ಯ, TV9 ಬೆಂಗಳೂರು.